ಹುಟ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನುವಂತಹ ಹಿರಿಯರು ಹೇಳಿರುವಂತಹ ಮಾತಿದೆ. ಸೊ ಅದೇ ರೀತಿಯಂತಹ ಈಗ ಕರ್ನಾಟಕ ಜನತೆಯಲ್ಲಿ ಒಂದಷ್ಟು ಗೊಂದಲಗಳು ಇದೆ. ಸೊ ದಿನಕರ್ ಅವರಾಗಿರ್ಬೋದು, ದರ್ಶನ್ ಅವರು ಮನಸ್ತಾಪ ಬಂತು, ಅದಾದ್ಮೇಲೆ ದೂರ ಆದ್ರು ಅಂತ ಹೇಳ್ಬಿಟ್ಟು. ಬಟ್ ಅದೆಲ್ಲಾನು ಈಗ ಈ ಒಂದು ವಿಚಾರ ನಡೆದ್ಮೇಲಂತೂ ಎಲ್ರಿಗೂ ಕ್ಲಾರಿಫಿಕೇಶನ್ ಸಿಕ್ಕಾಗಿದೆ. ಅದ್ರ ಬಗ್ಗೆ ನೀವು ಮೌನ ಮುರಿಯೋದಾದ್ರೆ? ಕ್ಲಾರಿಫಿಕೇಶನ್ ಎಲ್ರಿಗೂ ಸಿಕ್ಕಾಯ್ತು ಅಂದ್ಮೇಲೆ ಇನ್ನೇನು ಸರ್ ಹೇಳೋದು. ಹೌದು, ಈಗ ಅಣ್ಣ ತಮ್ಮ ಅಂದಾಗ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ. ನಾನೇನೋ ಮಾಡಿರೋದು ಅವ್ನಿಗೆ ಇಷ್ಟ ಆಗಿರಲ್ಲ, ಇಲ್ಲ ಅವನೇನೋ ಮಾಡಿರೋದು ನನಗೆ ಇಷ್ಟ ಆಗಿರಲ್ಲ. ಸೊ ಅದ್ರ ಬಗ್ಗೆ ಮಾತುಕತೆ ಆಗಿರುತ್ತೆ. ಒಂದು ಸ್ವಲ್ಪ ಇಬ್ರಿಗೂ ಬೇಜಾರಾಗಿರುತ್ತೆ. ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಇಬ್ರು ಒಂಚೂರು ಅವಾಯ್ಡ್ ಮಾಡ್ಕೊಂಡಿರ್ತೀವಿ. ಬಟ್ ತುಂಬ ದೊಡ್ಡ ಗ್ಯಾಪ್ ಏನು ಇರಲಿಲ್ಲ ಸರ್. ನಾನು ಅವನು ಮಾತಾಡದೇ ಇರೋದೆಲ್ಲನು ಅದು ಯಾವಾಗಲೂ ಕ್ಲಾರಿಫೈ ಆಗೋಯ್ತು. ನನಗೆ ಕ್ಲಾರಿಫೈ ಆಗಿ ತುಂಬ ವರ್ಷ ಆಯಿತು. ಆ ಟಾಪಿಕ್ ಏನಕ್ಕೆ ಈಗ ಇಲ್ಲಿ ಬಂತು ಅಂತ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಹೌದು ಇರ್ಬೋದು, ಯಾಕಂದರೆ ಪಬ್ಲಿಕ್ ಅಪಿಯರೆನ್ಸಲ್ಲಿ ಇಬ್ಬರು ಜೊತೆಲಿ ಎಲ್ಲೂ ಕಾಣಿಸ್ಕೊಳ್ದೇ ಇರೋದ್ರಿಂದ ನಿಮ್ಗಳಿಗೂ ಅದು ಅನಿಸಿರ್ಬೋದು. ಸೊ ಅದು ನಾನು ತಪ್ಪು ಅಂತ ಹೇಳೋಲ್ಲ. ಯಾಕಂದರೆ ಒಬ್ಬೊಬ್ಬರ ಬಗ್ಗೆ ಇಂಟ್ರೆಸ್ಟ್ ಇದ್ದಾಗ ಅವ್ರ ಬಗ್ಗೆ ಅವ್ರು ಅಬ್ಸರ್ವ್ ಮಾಡಿದಾಗ ಅವ್ರಿಗೆ ಏನು ಕಾಣುತ್ತೆ ಅದು ಅಸಂಪ್ಷನ್ಗೆ ಬರ್ತಾರೆ. ಸೊ ಆ ರೀತಿಲಿ ನೀವುಗಳು ಆ ಅಸಂಪ್ಷನ್ಗೆ ಬಂದಿರ್ಬೋದು, ಏನೋ ಇಬ್ಬರ ಮಧ್ಯದಲ್ಲಿ ಏನೂ ಇಲ್ಲ ಅಂತ. ಸೊ ಈಗ ಇಬ್ಬರು ಜೊತೆಲಿರೋದು ನೀವೇ ನೋಡಿದ್ರ, ಸೊ ನಿಮಗೆ ಅದು ಕ್ಲಾರಿಫೈ ಆಯಿತು. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.